ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತಿದ್ವಿ. ಇವತ್ತು ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ತಮ್ಮಗಳಿಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಡಾಕ್ಟರ್ ಕೆ ಗುರುದೇವ್ ಆಗಿರ್ತಕ್ಕಂಥವ್ರು. ಇವತ್ತು ನಮ್ದೊಂದು ಪ್ರಶ್ನೆಯನ್ನ ಮೂಡ್ ಬಂದಿದೆ, ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಗುರುದೇವಣ್ಣ ನಮಸ್ಕಾರ. ಇವತ್ತು ನಾವೊಂದು ಪ್ರಶ್ನೆಯನ್ನ ಮುಂದಿಟ್ಕೊಂಡು ಬಂದಿದ್ದೀವಿ ಇವತ್ತಿನ ಕಾರ್ಯಕ್ರಮ. ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಪಂಚಾಂಗ ಅಂತಕ್ಕಂಥದ್ದು. ನಾವು ಅಪಾರವಾಗಿ ನಂಬ್ತೀವಿ ಪಂಚಾಂಗ ಅಂತ. ಯಾಕಂತ ಹೇಳಿದ್ರೆ ಟೈಮ್ಗಳಿಗೆ ನೋಡೋದಕ್ಕೆ, ರಾವ್ಗಾಲ, ಗುಳಿಕಾಲ ಅಥವಾ ಮುಹೂರ್ತಗಳನ್ನ ನೋಡೋದಕ್ಕೆ ಅಪಾರವಾಗಿ ನಂಬಿರ್ತಕ್ಕಂಥದ್ದು ಪಂಚಾಂಗ. ನಾವುಗಳು ನಂಬಿರ್ತಕ್ಕಂಥದ್ದು ಪಂಚಾಂಗ. ಜ್ಯೋತಿಷ್ಯಗಳು ಹಾಗೂ ಈ ಗ್ರಹಗಳು ಅಂತಕ್ಕಂಥದ್ದು ಮೂಲೆ ಮೂಲೆಗೆ ಬಿದ್ದು ಹೋಗ್ತದೆ. ಪಂಚಾಂಗಗಳು ಈ ಹೇಳಿದಾರಂತೆ, ಪಂಚಾಂಗಗಳು ಈ ಚಿಲ್ಲರೆ ಅಂಗಡಿಲಿ ಚೌಚೌಪಟ್ನ ಕಟ್ಟಕ್ಕೆ ಉಪಯೋಗಿಸ್ತಾರೆ. ಇವತ್ತು ನಾವ್ ಎಷ್ಟೇ ವರ್ಷದ ಹಳೆ ಪಂಚಾಂಗ ಆದ್ರೂ ಅದನ್ನ ಪೂಜೆ ಮಾಡಕ್ ನಾವ್ ಇಟ್ಟಿರ್ತೀವಿ. ಪೂಜೆಗಳನ್ನ ಹಳೆ ಪಂಚಾಂಗ ಕಳಿಬಾರ್ದು ಅಂತ ಹೇಳ್ತೀವಿ. ಇವತ್ತು ಬೋಂಡ ಅಂಗಡಿಯಲ್ಲಿ ಬೋಂಡ ಕಟ್ಟೋದಕ್ಕೆ ಉಪಯೋಗಿಸ್ತಾರೆ ಪಂಚಾಂಗನ, ಅಷ್ಟು ನಶಿಸಿ ಹೋಗ್ತವೆ ಅಂತ ಹೇಳಿದರೆ ಆ ವಿಚಾರದಲ್ಲಿ ನೀವು ನಮ್ಗಳಿಗೆ ಏನ್ ತಿಳಿಸೋದಕ್ಕೆ ಇಷ್ಟಪಡ್ತೀರಾ? ನೀವ್ ಹೇಳ್ತಿರ್ತಕ್ಕಂಥ ಮಾತು ಇವತ್ತಿನ ಒಂದು ಪ್ರೆಸೆಂಟ್ ಸಿಚುಯೇಷನ್ಗೆ, ಇವತ್ತಿನ ವಾತಾವರಣಕ್ಕೆ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಖಂಡಿತ ನಿಜ. ಯಾಕೆ ಅಂದ್ರೆ ಬ್ರಹ್ಮೇಂದ್ರ ಸ್ವಾಮಿಗಳ ವಚನದಲ್ಲಿ ಹೇಳಿದ್ದಾರೆ, ಮಂತ್ರಯುಗಮೇ ಪೋವು, ಯಂತ್ರಯುಗಮೇ ಒಚ್ಚು, ತಂತ್ರಮುಗ ಮಾನವಲು ಬರತಿಕೇರೆಯ. ಮಂತ್ರ ಛೂ ಮಂತ್ರ ಕಾಳಿ ಹೋಗುತ್ತೆ, ಯಂತ್ರಗಳು ಬರ್ತವೆ. ಈ ಟೆಕ್ನಾಲಜಿ ತಂತ್ರಮುಗ ಮಾನವಲು ಬರತಿಕೆರೆಯ, ಟೆಕ್ನಾಲಜಿ ಮೇಲೆ ಬದುಕ್ತಾರೆ. ನೀವೆಲ್ಲೋ ಇರೋವ್ರನ್ನ ಇಲ್ಲೇ ಕುತ್ಕೊಂಡು ಡಾಕ್ಟರ್ಗಳು ಆಪರೇಷನ್ ಮಾಡ್ತಾರೆ. ಮಂತ್ರ ಹೋಗುತ್ತೆ, ಯಂತ್ರ ಬರುತ್ತೆ, ಅದು ಹೋಗಿ ಟೆಕ್ನಾಲಜಿ ಬರುತ್ತೆ. ಇಂಥವು ಬಂದಾಗ ಇವು ಸಹಜ. ಪಂಚಾಂಗಗಳು ಪನಿಕ ಮಾಲಿನಮೈ ಪೋವು, ಕೆಲಸಕ್ಕೆ ಬರ್ದವು ಆಗೋಗ್ತವೆ. ನವಗ್ರಹಮುಲ ನಡಕ ಮಾರೇನು, ನವಗ್ರಹಗಳ ನಡತೆಗಳೇ ಬದಲಾವಣೆ ಆಗೋಗ್ತವೆ ಅಂತ ಹೇಳ್ತಾರೆ. ಆ ನವಗ್ರಹಗಳ ನಡತೆಗಳು ಬದಲಾವಣೆ ಆಗ್ತಕ್ಕಂಥ ದಿಕ್ಕಲ್ಲಿ ಇವತ್ತು ನಮಗೆ ಪಂಚಭೂತಗಳು ಪ್ರತೀಕಾರಕ್ಕೆ ಸಿದ್ಧವಾಗೋಗ್ಬಿಟ್ಟಿದ್ದಾವೆ. ಪ್ರತೀಕಾರ ತಗೊಳ್ಳೋದಕ್ಕೆ ಪಂಚಭೂತಗಳು ರೆಡಿ ಆಗೋಗಿದ್ದಾವೆ. ಒಂದ್ ಕಡೆ ಗಾಳಿ ಸದೆ ಬಡಿತಾ ಇದೆ, ಒಂದ್ ಕಡೆ ನೀರು ಸದೆ ಬಡಿತಾ ಇದೆ, ಒಂದ್ ಕಡೆ ಶಾಖ ಸೂರ್ಯ ಸದೆ ಬಡಿತಾ ಇದ್ದಾನೆ, ಇನ್ನೊಂದು ಭೂಮಿ ಅಳ್ಳಾಡ್ತಾ ಇದೆ, ಸದೆ ಬಡಿತಾ ಇದ್ದಾರೆ. ಆಕಾಶದಿಂದ ಭಯಂಕರವಾದ ಅವಘಡಗಳು ಸಂಭವಿಸ್ತಾ ಇದೆ. ಪಂಚಭೂತಗಳು ಕೆರಳ ಬಿಟ್ಟಿದ್ದಾವೆ. ಪಂಚಭೂತಗಳು ಕೆರಳೋದಕ್ಕೆ ಕಾರಣ ಮನುಷ್ಯನ ದುರಾಕ್ರಮಣ, ದುರ್ಬುದ್ಧಿ, ಪರಿಸರದ ಅಸಮತೋಲನಕ್ಕೆ ಮಾನವ ಪ್ರಾಣಿ ಕಾರಣ. ಅದಕ್ಕಾಗಿನೇ ವಿಶ್ವ 450 ಕೋಟಿ ವರ್ಷಗಳ ಇತಿಹಾಸದಲ್ಲಿ ಈ ಭೂಮಂಡಲ ಹುಟ್ಟಿ 450 ಕೋಟಿ ವರ್ಷಗಳಾಗಿದೆ ಅಂತೇಳಿ ವಿಜ್ಞಾನಿಗಳ ಲೆಕ್ಕಾಚಾರ. 450 ಕೋಟಿ ವರ್ಷಗಳ ಇತಿಹಾಸದಲ್ಲಿ ಇದುವರೆಗೂ ಭೂಮಿ 5 ಸಾರಿ ನಾಶ ಆಗಿದೆ. ಇಡೀ ಭೂಮಂಡಲವೇ 5 ಸಾರಿ ನಾಶ ಆಗಿರ್ತಕ್ಕಂಥದ್ದು. ಉರಗಗಳು, ಮಹೋರಗಗಳು, ಡೈನೋಸಾರ್ಸು, ಟ್ರೈನೋಸಾರ್ಸು, ಈ ತರದ ಮಹಾನ್ ದಿಗ್ಗಜ ಪ್ರಾಣಿಗಳು ಹುಟ್ಟಿ ಮಾನವನ ಸಂತತಿ ಬರೋದಕ್ಕೆ ಮುಂಚೆ ಇಂಥವೆಲ್ಲ ಹುಟ್ಟಿ ಏನ್ ಬೆಳೆದಿದ್ವು, ಅವು ಬೆಳೆಯಲಾರದ ಸ್ಥಿತಿಗೆ ಬಹಳಷ್ಟು ಬೆಳವಣಿಗೆ ಆಗೋಗಿ ಬೇರೆ ಪ್ರಾಣಿಗಳು ಬದುಕ ಹಕ್ಕನ್ನೇ ಅವು ಕಸಿದುಕೊಂಡಿದ್ದರಿಂದ ಪ್ರಕೃತಿ ಎಲ್ಲೋ ಒಂದ್ ಕಡೆ ಭೂಮಂಡಲದ ಮೇಲೆ ಕ್ಷುದ್ರ ಗ್ರಹಗಳನ್ನ ಉದುರಿಸಿ ಬೃಹದಾಕಾರವಾಗಿ ಬೆಳೆದಿದ್ದಂತ ಪ್ರಾಣಿಗಳನ್ನೆಲ್ಲ ಮಟ್ಟ ಹಾಕಿ ನಾಶ ಮಾಡ್ಬಿಟ್ಟು, ನಿಮ್ಮ ಬೆಳವಣಿಗೆ ಇನ್ನೊಂದು ಬೆಳವಣಿಗೆಗೆ ತೊಂದರೆ ಆಗಬಾರ್ದು, ನಿಮ್ಮ ಬೆಳವಣಿಗೆ ಇನ್ನೊಂದು ಬೆಳವಣಿಗೆ ಮಾರಕ ಆಗಿರೋದ್ರಿಂದ ಇದು ವ್ಯವಸ್ಥೆ ಇರೋದೇ ಬೇಡ ಅಂತ 4-5 ಸಾರಿ ಏನ್ ನಾಶ ಮಾಡಿದ್ವು. 5 ಸಾರಿ ನಾಶ ಆಗೋದಕ್ಕೂ ಈ ತರ ಉರಗ, ಮಹೋರಗ, ಡೈನೋಸಾರ್ಸು, ಟ್ರೈನೋಸಾರ್ಸು, ಈ ತರದ ದಿಗ್ಗಜ ಪ್ರಾಣಿಗಳು ಕಾರಣ ಆಗಿದ್ವಲ್ಲ. ಆ ತರದಲ್ಲಿ ಈಗ 6ನೇ ಸಾರಿಗೆ ಭೂಮಿ ನಾಶ ಆಗೋದಕ್ಕೆ ಸಿದ್ಧ ಆಗಿದೆ. ಆ ತರ ದಿಗ್ಗಜವಾಗಿ ಬೆಳೆದಿರ್ತಕ್ಕಂಥ ಮಹಾನ್ ಕ್ರೂರ ಪ್ರಾಣಿ ಮಾನವ ಪ್ರಾಣಿನ ಹೊಸ್ಕಾಕೋದಕ್ಕೆ ಭೂಮಂಡಲ 6ನೇ ಸಾರಿಗೆ ಸಿದ್ಧ ಆಗ್ತಾ ಇದೆ. 6ನೇ ಸಾರಿಗೆ ಹೊಸ್ಕ್ ಬಿಸಾಕೋದಕ್ಕೆ ಮುಂಚೆ ಇದು ಕಾಲಜ್ಞಾನ. ಹಾಗಿದ್ರೆ ಪಂಚಾಂಗಗಳ ನೀವು ಹೇಳೋ ಪ್ರಕಾರ ಸಂಪೂರ್ಣ ನಶಿಸಿ ಹೋಗ್ತಾ ಇದೆ. ಪಂಚಾಂಗಗಳು ಲೆಕ್ಕಕ್ಕೆ ಬರಲ್ಲ, ಟೆಕ್ನಾಲಜಿ ಮಾತ್ರನೇ ಕೆಲಸ ಮಾಡುತ್ತೆ. ನವಗ್ರಹಗಳ ನಡತೆಗಳು ಕೂಡ ಬದಲಾವಣೆ ಆಗ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನ ತಮಗೆ ತಿಳಿಸ್ಕೊಟ್ಟಿದ್ದೀರಾ. ನೋಡಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಉತ್ತರಗಳನ್ನ ನಮ್ಗೆ ಕೊಡ್ತಾ ಹೋಗ್ತಿದ್ದಾರೆ. ಹಾಗಿದ್ರೆ
ಮುಂದಿನ ಪೀಳಿಗೆಗಳೆಲ್ಲ ಇವಾಗಿನ ಪೀಳಿಗೆಗಳಲ್ಲಿ ಪಂಚಾಂಗಗಳು ನವಗ್ರಹಗಳು ನಶಿಸಿ ಹೋಗ್ತವೆ ಅನ್ನೋದಕ್ಕೆ ಕಾರಣಗಳು ಕೂಡ ಸಿಗ್ತಾ ಇದೆ. ಇವತ್ತು ನಾವು ನೋಡ್ತಾ ಹೋಗ್ತಿರ್ಬೋದು ಕಾಲಜ್ಞಾನದಲ್ಲಿ ಇನ್ನು ಮುಂದಿನ ಭವಿಷ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ಕಾಲಜ್ಞಾನ ಏನೇನು ನುಡಿದಿದೆ ಅಂತಕ್ಕಂಥದ್ದನ್ನ ನಾವು ತಿಳಿಸ್ತಾ ಹೋಗೋಣ. ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.